ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಡೇ 3 ಅಂತಲೇ ಹೇಳ್ಬೋದು. ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡ್ತೀನಿ ಅಂತಂದೇಳಿ ಏನೋ ಪ್ಲ್ಯಾನಿಂಗ್ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಜಿನೆಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಇವತ್ತು ನನಗೂ ಕೂಡ ಹಂಗೆ ಆಗ್ತಾಯಿದೆ. ಇವತ್ತು ಎದ್ದಿದ್ದೇ ಲೇಟ್ ಆಯಿತು ಆ್ಯಂಡ್ ಇವಾಗ ತಿಂಡಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಮಾಡಿದ್ಮೇಲೆ ತೋರಿಸ್ತೀನಿ. ನನ್ನ ಮಗಳು ಎದ್ದಿದ್ದಾಳೆ, ಕಸ ಹೊಡಿತಿದ್ದಾಳೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಬಿಸಿನೀರನ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗನ್ನ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್. ಇನ್ನೇನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಕಸ ಹೊಡೆದಿಲ್ಲ ಅಂತ ಹೇಳಿ ನನ್ನ ಮಗಳು ಕಸ ಹೊಡಿತಾವಳೆ. ಅಮ್ಮೋ ಕಸ ಹೊಡಿತಿದ್ದೀರಾ? ಹೊಡೀರಿ ಹಂಗ ಕಸ ಹೊಡೆಯೋದು ಹಂಗ ಫುಲ್ ಕ್ಲೀನ್ ಆಯಿತು ಎಲ್ಲ. ನೋಡಿಲ್ಲ ಎಲ್ಲ ಹೆಂಗೆ ಕಿತ್ತಾಕಿದ್ದಾಳು. ಅವರಪ್ಪನ ಹೆಲ್ಮೆಟು, ಅದು ಪ್ಲ್ಯಾಂಟು, ಇದೆಲ್ಲ ಅವಳೆ ಕಿತ್ತಾಕಿರೋದು ಬೆಳಗ್ಗೆನೇ ಉಳ್ದು. ಕ್ಲಿಪ್ಪೆಲ್ಲ ಕಿತ್ಕೊಂಡು ಬಿಟ್ಟಿದ್ದಾಳೆ. ಕ್ಲಿಪ್ ಹಾಕಿದ್ನಲ್ಲ, ಎಲ್ಲಿ ಅದು ಟೋಪಿ ಕಣಮ್ಮ. ಕ್ಲಿಪ್ ಹಾಕಿದ್ನಲ್ಲ, ಎಲ್ಲಿ? ಅಲ್ಲೈತಾ? ಸರಿ ಆಯಿತು, ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ, ಓಕೆನಾ? ಡನ್. ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಅಂತಂದು ಹೇಳಿ ನಾನು ಬಿಸಿನೀರು ಇಟ್ಟಿದ್ದೆ. ಅವರು ಕುಡ್ದೆ ಹಂಗೆ ನೀರು ತೊಗೊಂಡು ಬರಬೇಕು ಅಂತ ಹೋಗಿದ್ದಾರೆ. ಆ್ಯಂಡ್ ಇವಾಗ ನಾನೇ ಕುಡಿದ್ಬಿಡ್ತೀನಿ. ನನಗೆ ಇವಾಗ ಕಾಯಿಸ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇಲ್ಲ. ಆಲ್ರೆಡಿ 9 ಗಂಟೆ ಆಗಿದೆ. ಇವಾಗ ಮಯೂ ಬರ್ತಾನೆ. ಬೇಗನೆ ಒಂದು 10 ಮಿನಿಟ್ಸ್ ಒಳಗಡೆ ನಾನು ಚಪಾತಿನ ಮಾಡಿಬಿಡ್ತೀನಿ. ಚಪಾತಿ ಆದರೆ ಬೇಗನೆ ಆಗುತ್ತೆ. ಸೊ ಚಪಾತಿನೇ ಮಾಡ್ತೀನಿ. ಸೊ ಬನ್ನಿ, ನಾನು ಬಿಸಿನೀರನ್ನ ಕುಡಿದು ಡೇನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಚಿಯಾ ಸೀಡ್ಸ್ನ ನೆನೆ ಹಾಕೋಕ್ಕಾಗಲಿಲ್ಲ. ಸೊ ಈಗ ಅದು ನೆನೆ ಅಷ್ಟರಲ್ಲಿ ನನಗೆ ಟೈಮ್ ಆಗಿಬಿಡುತ್ತೆ ಅಂತಂದು ಹೇಳಿ ಜಸ್ಟ್ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಸೊ ಮಾರ್ನಿಂಗ್ ಈ ಥರ ಏನಾದರೂ ಡ್ರಿಂಕ್ಸ್ನ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಫುಲ್ ಆಗುತ್ತೆ. ಆ್ಯಂಡ್ ಏನೋ ಎನರ್ಜೆಟಿಕ್ಕಾಗಿ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಏನಾದರೂ ಬೆಳಗ್ಗೆ ತಗೊಳ್ಳೋವಂಥ ಆಹಾರ ಏನೇ ಡ್ರಿಂಕ್ ಆಗಿ ಅಂದರೆ ಬೆಳಗ್ಗೆ ಯಾವ ಡ್ರಿಂಕ್ನ ಕುಡಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮನೆಯವ್ರು ಬರಬೇಕಾದ್ರೆ ಹಾಲು ಮತ್ತು ಎಗ್ಗು ನೀರು ತೊಗೊಂಬರ್ಬೇಕಾದ್ರೆ ಎಲ್ಲನೂ ತೊಗೊಂಡು ಬಂದಿದ್ದರು. ಸೊ ಅದಕ್ಕೆ ಚಪಾತಿ ಮಾಡಿದರೆ ನನ್ನ ಮಕ್ಕಳಿಗೆ ಹಾಲಲ್ಲಿ ಮಿಕ್ಸ್ ಮಾಡಿ ನಾನು ತಿನ್ನಿಸೋದು. ಸೊ ಅದಕ್ಕೋಸ್ಕರ ಹಾಲು ಬೇಕೇ ಬೇಕು ಅಂತಂದು ಹೇಳಿ, ಅದರಲ್ಲೂ ಈ ವೆದರ್ಗೆ ಅದಕ್ಕೂ ಕಾಫಿ ಕುಡಿಬೇಕು ಅನಿಸುತ್ತೆ. ನಾನು ಆಲ್ಮೋಸ್ಟ್ ಕುಡಿಯೋಕ್ಕೆ ಇಷ್ಟಪಡಲ್ಲ, ಬಟ್ ಈ ವೆದರಿಗೆ ಬಿಸಿದೇನಾದರೂ ಕುಡಿಬೇಕು ಅಂತಂದರೆ ನಾನು ಕಾಫಿನೇ ಕುಡಿಯೋದು. ಟೀ ಎಲ್ಲ ಅಭ್ಯಾಸ ಇಲ್ಲ ನನಗೆ. ಸೊ ಅದಕ್ಕೆ ಹಾಲೆಲ್ಲ ತೊಗೊಂಡು ಕಾಯಿಸ್ತಾ ಇದ್ದೀನಿ. ಹಾಲು ಕಾಯ್ಸೋಕ್ಕಿಟ್ಟು ನಾನು ಚಪಾತಿ ಹಿಟ್ಟನ್ನು ಕಲಸೋಣ ಅಂತಂದೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಚಪಾತಿ ಹಿಟ್ಟನ್ನು ಕಲಸೋದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕ್ತೀನಿ. ಸೊ ಉಪ್ಪಿಲ್ದಂಗೆ ಏನು ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಪ್ರತಿಯೊಂದಕ್ಕೂ ಒಂದು ಚಿಟಿಕೆ ಆದರೂ ಉಪ್ಪು ಹಾಕಲೇಬೇಕು. ಆ್ಯಂಡ್ ಚಪಾತಿಗೂ ಕೂಡ ಉಪ್ಪು ಹಾಕ್ತಾರೆ, ಬಟ್ ನಾನು ಮುಂಚೆ ಹಾಕ್ತಿದ್ದಿಲ್ಲ. ಇವಾಗ ಈ ಮಾತನ್ನು ಕೇಳಿಸ್ಕೊಂಡಿದ್ಮೇಲೆ ನಾನು ಉಪ್ಪು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿರೋದು, ಮುಂಚೆ ಎಲ್ಲ ಹಾಕ್ತಿದ್ದಿಲ್ಲ ನಾನು. ಆ್ಯಂಡ್ ಫೈನಲಾಗಿ ನೀಟಾಗಿ ಮಿಕ್ಸ್ ಆಗಿದ್ಮೇಲೆ ಲಾಸ್ಟಿಗೆ ಈ ಥರ ಮೇಲ್ಗಡೆ ಎಣ್ಣೆನ ಸವರಿ ಒಂದು 1/2 ಅವರ್ ಬಿಟ್ಟರೆ ತುಂಬಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಚಪಾತಿ ಮಾತ್ರ ಒಂಥರ ಪೂರಿ ಥರ ಬರುತ್ತೆ. ಆ್ಯಂಡ್ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ನಾನು ಎಗ್ ಬುರ್ಜ್ನ ಮಾಡ್ಕೊಡೋಣ ಅಂತಂದೇಳಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಹಾಲು ಹಾಕಿ ಚಪಾತಿ ತಿನ್ನಿಸಿದ್ರೆ ನನಗೆ ಏನಾದರೂ ಈಗ ಫುಲ್ಲು ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಶೀತ ಇದೆ. ನನಗೆ ಇವಾಗಲೇ ಶೀತ ಆಗಿ
ಅನುಭವಿಸಿದ್ದು ಸಾಕು. ಸೊ ಅದಕ್ಕೆ ಇವಾಗ ಅಷ್ಟೊಂದೇನು ಹೊರಗಡೆ ತಿನ್ನೋದು ಬೇಡ ಅಂತಂದೇಳಿ ಇವಾಗ ನಾನು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಎಷ್ಟೇ ಟೈಮ್ ಆದ್ರೂ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತಂದೇಳಿ ನಾನು ಚಪಾತಿ ಮತ್ತು ಎಗ್ ಬುರ್ಜ್ನ ಮಾಡೋಣ ಅಂತಂದೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಗ್ ಬುರ್ಜಿಗೆ ಸೇಮ್ ಏನೂ ಇಲ್ಲ, ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಆ್ಯಂಡ್ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿ ನಾನು ಎಗ್ನ ಒಂದು 3-4 ಎಗ್ನ ತೊಗೊಂಡಿದ್ದೆ ನಾನು. ಎಗ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮುಚ್ಚಿಟ್ರೆ ಅದನ್ನು ಚೆನ್ನಾಗಿ ಬೇಯಬೇಕು. ಸೊ ಆಮೇಲೆ ಮಿಕ್ಸ್ ಮಾಡಬೇಕು. ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ದಪ್ಪ ದಪ್ಪ ಇರುತ್ತೆ. ಆ್ಯಂಡ್ ನಾನು ಅಡುಗೆ ಮಾಡುವಾಗ ಇಬ್ಬರು ಅಪ್ಪ ಮಗಳು ಬಂದು ನನಗೆ ಕಾಡಿಸ್ತಾ ಇರ್ತಾರೆ. ಅವಳು ಅಮ್ಮ ಹೊಡೆದ್ರು ಅಂತಂದೇಳಿ ಅವ್ರ ಅಪ್ಪನ ಹತ್ರ ತೀಟೆ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಅವ್ರು ಬಂದು ನನಗೆ ಹೊಡೆಯೋ ಥರ ಮಾಡ್ತಾರೆ, ನಾನು ಅಳೋ ಥರ ಮಾಡ್ತೀನಿ. ಆಮೇಲೆ ಅವಳು ಅಮ್ಮ ಸಾರಿ ಅಂತ ಕೇಳ್ತಾಳೆ. ಅಲ್ಲಿಗೆ ಮುಗೀತು. ಅಲ್ಲಿಗೆ ಮುಗಿದು ಇಬ್ಬರು ಪ್ರೀತಿ ಮಾಡಿಕೊಂಡು ಎತ್ಕೊಂಡು ಸ್ವಲ್ಪ ಹೊತ್ತು ಅವಳಿಗೆ ಮುದ್ದಾಡಿ ಆಮೇಲೆ ಕೆಳಗೆ ಇಳಿಸ್ತೀನಿ. ಸೊ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ನಾನು ಎಗ್ ಹಾಕಬೇಕು ಅಂತಂದೇಳಿ ಕೆಳಗೆ ಇಳಿಸ್ತಾ ಇದ್ದೆ ಅವಳನ್ನು. ಇನ್ನು ನನ್ನ ಅಡುಗೆ ಎಲ್ಲ ಆಗೋ ಅಷ್ಟರಲ್ಲಿ ಪಾಪ ನನ್ನ ಮಕ್ಳು ಇಬ್ಬರು ಕೂಡ ಹೊಟ್ಟೆ ಹಸ್ಕೊಂಡಿದ್ರು. ಬೇಗ ಬೇಗ ಅಡುಗೆ ಮಾಡಿಕೊಂಡು ನಾನು ಚಪಾತಿ ಒಂದು 10 ಚಪಾತಿ ಮಾಡಿದ್ದೆ. ಅದನ್ನೆಲ್ಲ ಬೇಯಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ನನಗದು ಸಾಕಾಗೋಯಿತು. ಆಲ್ರೆಡಿ 11 ಗಂಟೆ 10:30 10:45 ಆಗಿತ್ತು. ಅಷ್ಟರಲ್ಲಿ ಬೇಗ ನಂದು ಎಗ್ ಬುರ್ಜಿ ಎಲ್ಲ ಮುಗಿಸ್ಕೊಂಡು ಈ ಥರ ಬಂದಿತ್ತು. ನನ್ನ ಮಕ್ಕಳು ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತಂದೇಳಿ ಫಸ್ಟು ಅವರಿಗೆ ಹಾಲು ಹಾಕಿ ಚಪಾತಿನ ಬೇಯಿಸ್ಕೊಂಡು ಬೇಗ ಬಿಸಿ ಚಪಾತಿಗೆ ಹಾಲು ಹಾಕಿದರೆ ಚೆನ್ನಾಗಿ ಸ್ಮೂತಾಗಿರುತ್ತೆ. ಸೊ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅವರಿಗೆ ಬರೀ ಚಪಾತಿ ಕೊಟ್ಟರೆ ಬೇಗ ಜಗಿಯೋಕ್ಕಾಗಲ್ವಲ್ಲ, ಹಲ್ಲು ಅಷ್ಟು ಬಂದಿರಲ್ಲ. ಸೊ ನಮ್ಮ ಅಮ್ಮಗಂತೂ ಹಾಲಲ್ಲಿ ನೆನೆಸೇ ಕೊಡೋದು. ಆ್ಯಂಡ್ ಇವಾಗ ಮಯೂ ತಿಂತಾನೆ, ಬಟ್ ಅಮ್ಮಗಿನ್ನೂ ಅಷ್ಟು ಜಗಿಯೋಕ್ಕಾಗಲ್ಲ. ಸೊ ಅವಳಿಗೆ ಅಂತಂದೇಳಿ ಇಲ್ಲಿ ಚಪಾತಿ ಮತ್ತು ಹಾಲನ್ನು ಹಾಕಿ ನೆನೆಸಿಟ್ಟಿದ್ದೆ. ಆ್ಯಂಡ್ ನನಗೂ ಕೂಡ ಚಪಾತಿ ರೆಡಿಯಾಗಿ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಅವ್ರ ಜೊತೆಗೆ ನಾನು ತಿನ್ಕೊಂಬಿಡೋಣ. ಮತ್ತು ನನಗೆ ಮೊದಲೇ ಹುಷಾರಿಲ್ಲ ಅಲ್ಲ, ಟ್ಯಾಬ್ಲೆಟ್ ಬೇರೆ ತೊಗೋಬೇಕು. ಸೊ ಬೇಗ ಅವ್ರ ಜೊತೆನೇ ನಂದು ತಿಂಡಿಯಾಗಿ ಅವ್ರದ್ದು ತಿಂಡಿಯಾಗಿ ಹಂಗೆ ಇವಳನ್ನು ಫ್ರೆಶ್ ಅಪ್ ಮಾಡಿದ್ದೆ ನಾನು. ಅಮ್ಮೋ ಹಾಯ್ ಮಾಡಮ್ಮ, ಹಾಯ್ ಮಾಡ. ಅಯ್ಯೋ ಮತ್ತೆ ಮುರಿದ್ಯಾ? ನೀನೇ ಹಾಕು ಹೆಂಗೆ ಮುರಿದಿ ಹಂಗೆ ಹಾಕು. ಯಾಕೆ ಮುರಿದೆ? ಕುಚ್ ಎಷ್ಟು ಕೊಂಚಲಿದು ನೋಡಿ ನೀರು. ಇದು ಈಗಿನ ಊಟ ಹಾಕಿಲ್ಲ ನಾವು, ಅದಕ್ಕೆ ಅದನ್ನು ತಿಂತೈತೆ. ಏಯ್ ಕೊಳ್ಕಿ ತೆಗೆ. ಜುಟ್ಟು ನೋಡಿ ಫ್ರೆಂಡ್ಸ್ ಹೆಂಗೈತೆ ಉಳ್ದು. ಆ ಕಡೆ ತಿರ್ಗಮ್ಮ, ಅಲ್ಲೋಡು. ನಂಗೆ ಈ ಥರ ಅವಳಿಗೆ ಜುಟ್ಟು ಹಾಕ್ಲಿಕ್ಕೆ ತುಂಬಾ ಇಷ್ಟ. ಜುಟ್ಟು ಅದು ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ. ಜುಟ್ಟು ಎಷ್ಟು ಬೇಗ ಕಿತ್ಕೊಂತಾಳೆ ಅಂತ ನೋಡ್ತೀನಿ ತಾಳು. ಭಾಳ ಹೊತ್ತಿರಲ್ಲ ಅಂತ ಗೊತ್ತು ನನಗೆ, ಅಲ್ಲ ಬೇಗ ಕಿತ್ಕೊಂತಾಳಲ್ಲ ಅವಳು. ಅಮ್ಮ ನಿಂಗೆ ಯಾರಮ್ಮ ಸ್ನಾನ ಮಾಡಿಸೋದು? ನೀನೇ ಮಾಡ್ತೀಯಾ? ನಿನಗೆ ಹುಷ್ ಮಾಡ್ಸೋದು ಯಾರು? ಏಯ್ ಸುಳ್ಳು ಹೇಳ್ತೀಯ ನೀನು? ನಿಂಗೆ ಹುಷಾರಮ್ಮ ಮಾಡಿಸೋದು? ಇವಳ ಮಾಡ್ತಾಳೆ, ದೊಡ್ಡ ಮನುಷ್ಯ ಇವಳು. ಎಲ್ಲ ಇವಳೇ ಮಾಡ್ಕೊತಾಳೆ ಇವಳು ಕೆಲಸನ ಅಲ್ವಾ? ಅಮ್ಮೋ ನಿಂಗೆ ಯಾರಮ್ಮ ರೆಡಿ ಮಾಡಿದ್ದು? ಇದು ಹಚ್ಚಿದ್ದು ಯಾರಮ್ಮ? ಜುಟ್ಟು ಹಾಕಿದ್ದು ಯಾರಮ್ಮ ನಿಂಗೆ? ಎಲ್ಲ ಇವಳೇ ಮಾಡ್ಕೊಂಡ್ಲು. ಕೊಡಿಮ್ಮ ಅಮ್ಮ ಕೊಡು. ಕುಡಿಮ್ಮ ಹೆಂಗೆ ಆಬು ಕುಡಿದು ಕುಡಿ ಮತ್ತೆ ಕುಡಿ. ಅಯ್ಯಯ್ಯಯ್ಯೋ ಸೊಬ್ಬಿ. ಅಯ್ಯಯ್ಯೋ ನಿಧಾನ, ಮೇಲೆ ನೋಡಮ್ಮ. ಗುಡ್ ಗರ್ಲ್ ಮಗಳೇ ನೀನು, ಗುಡ್ ಗರ್ಲ್. ಅಮ್ಮ ಅಂದ್ರೆ ಯಾರು? ಚೀ ಕಚ್ಚಬಾರ್ದು. ಅಮ್ಮ ಅಂದ್ರೆ ಯಾರು? ಯಾರಮ್ಮ ಅಮ್ಮ ಅಂದ್ರೆ? ಅಮ್ಮ ಐಶಮ್ಮನಮ್ಮ. ನೀತ ನನ್ನ ಜೋರಾಗ
ಐತಮ್ಮ ನೀನು ಯಾರ ಮಗಳಮ್ಮ ಅಳಿಸಂತೀಯ ನಾಯಿ ಅಮ್ಮ ಅನ್ನಮ್ಮ ಅವ್ವ ಚೊಲ್ ಬರ್ತಿ ಅಮ್ಮ ಅಮ್ಮ ಡ್ಯಾನ್ಸ್ ಮಾಡಮ್ಮ ಹಿಂದೆ ಸರಿ ಡ್ಯಾನ್ಸ್ ಮಾಡಮ್ಮ ಅಮ್ಮ ಡ್ಯಾನ್ಸ್ ಮಾಡಮ್ಮ ಹಂಗ ನೀನು ಡ್ಯಾನ್ಸ್ ನೀನು ಹಂಗ ಡ್ಯಾನ್ಸ್ ಮಾಡೋದು ತಿರುಗಿದ್ರೆ ಅಷ್ಟೇ ನಾ ಡ್ಯಾನ್ಸ್ ನಿಂದು ಬೀಳ್ ಯೋ ಬಡ್ಸ್ಕೊಂತೀಯಲ್ಲಿ ಅಬ್ಬೊಬ್ಬ ಸಾಕು 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 ಬಡಿಸ್ಕೊಂತೀಯ ನೀನು ಓಯಪ್ಪ ಸಾಕು ಬಾ ಪಚ್ಚು ಮಾಡಿಸ್ತೀನಿ ಬಾ ಸಾಕು ಬಾಯ್ ಮಾಡು ಬಾಯ್ ಹೇಳು ಬಾಯ್ ಆಮೇಲೆ ಸಿಗ್ತೀನಿ ಬಾಯ್ ಹೇಳು ಅಬ್ಬು ಬೇಡ ಸಾಕು ನಿನ್ನ ಅದೆಲ್ಲ ಚೊಲ್ತೀಯ ಎಸ್ ಇವಾಗ ಸಂಜೆ ನೋಡಿದರೆ ಫುಲ್ ಮಳೆ ಬರ್ತಾಯಿತ್ತು ಅದರಲ್ಲೂ ನಮ್ಮಪ್ಪ ಬಂದಿದ್ದರು ಬೆಳಗ್ಗೆಯಿಂದ ಮೈನ್ ಮಾತಾಡ್ಸಿದ್ದಿಲ್ಲ ಅಂತಂದೇಳಿ ಪಪ್ಪ ಬಂದಿದ್ದರು ಅಮ್ಮನೂ ಕೂಡ ಅಷ್ಟೇ ಹಚ್ಕೊಂಡ್ಬಿಟ್ಟಿದ್ದಾಳೆ ನಮ್ಮಪ್ಪಂಗೆ ಸೊ ಅವರಿಗೋಸ್ಕರ ಅಂತಂದೇಳಿ ಬಿಸಿ ಬಿಸಿ ಟೀನ ಮಾಡಿಕೊಟ್ಟಿದ್ದೆ ಸೊ ಅವ್ರಿಗೆ ಕಾಫಿ ಅಂದರೆ ಇಷ್ಟ ಟೀ ಅಂದರೆ ಅಷ್ಟೊಂದು ಇಷ್ಟಪಡಲ್ಲ ಬಟ್ ಆದರೆ ನಮ್ಮ ಮನೇಲಿ ಕಾಫಿ ಪೌಡರ್ ಖಾಲಿಯಾಗಿತ್ತು ಬ್ಯಾಡ್ ಲಕ್ ಅಂತ ಹೇಳಿ ನಾನು ಟೀ ಮಾಡಿಕೊಟ್ಟೆ ಬಟ್ ಕೋಲ್ಡ್ ವೆದರ್ ಇದ್ದಾಗ ಏನಾದರೂ ಬಿಸಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಅವರು ಕೂಡ ಇಷ್ಟಪಟ್ಟು ಕುಡಿದ್ರು ಆ್ಯಂಡ್ ಚಿಕನ್ ಮತ್ತು ಮಟನ್ ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಎಲ್ಲನೂ ತೊಳೆದು ಹಾಕಿ ಒಗ್ಗರಣೆಗೆ ಹಾಕಿ ಎಲ್ಲ ಇಟ್ಟಿದ್ದೀನಿ ಆ್ಯಂಡ್ ಸಂಜೆ ಅಮ್ಮು ಮತ್ತು ಮಯು ಜೊತೆ ಆಟ ಆಡ್ತಾಯಿದ್ದೆ ಅವಳು ನೋಡಿದರೆ ನಿಂಬೆಹಣ್ಣನ್ನ ತಿಂತಾ ಇದ್ದಾಳೆ ಅವಳಿಗೆ ಮತ್ತು ಅವನಿಗೂ ಇಬ್ಬರಿಗೂ ನಿಂಬೆಹಣ್ಣು ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಹುಳಿ ಉಪ್ಪು ಜಾಸ್ತಿ ತಿಂತಾರೆ ಬಟ್ ಖಾರ ತಿನ್ನಲ್ಲ ಅವ್ನು ತಿನ್ನಲ್ಲ ಇವಳು ಖಾರ ತಿಂತಾಳೆ ಬಟ್ ಹುಳಿ ಅಂದರೆ ಇಬ್ಬರಿಗೂ ಇಷ್ಟ ಆಗುತ್ತೆ ಸೊ ಅವಳು ಒಂದು ಸ್ವಲ್ಪ ನೆಕ್ತಿದ್ಲು ಇವನೊಂದು ಸ್ವಲ್ಪ ನೆಕ್ತಿದ್ರು ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಮಮ್ಮಿ ಅವರೆಲ್ಲ ನಮ್ಮ ತಮ್ಮ ಅವರೆಲ್ಲ ಬಂದರು ಅವರಿಗೋಸ್ಕರ ಸಾಂಬಾರು ಮತ್ತು ಕಬಾಬ್ ಎಲ್ಲ ಮಾಡಿ ನಾನು ಮುದ್ದೆ ಮಾಡಿ ಅನ್ನ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಊಟ ಮಾಡ್ತಾಯಿದ್ದೀವಿ ಸೊ ಇಷ್ಟ ಫ್ರೆಂಡ್ಸ್